ಕೆಲವೇ ದಿನಗಳಲ್ಲಿ ದರ್ಶನ್ ಮಧ್ಯಂತರ ಬೇಲ್ ಅವಧಿ ಮುಕ್ತಾಯವಾಗ್ತಾ ಇದೆ. ಇನ್ನೊಂದು 2 ದಿನ ಕಳೆದ್ರೆ ಇನ್ನೊಂದು ವಾರ ಉಳ್ಕೊಳ್ಳುತ್ತೆ. ಇನ್ನೊಂದು ವಾರ ಉಳಿತಾ ಇದೆ ಇದು ಬೇಲ್ ಅವಧಿ. ಅಷ್ಟರ ಒಳಗಡೆನೆ ದರ್ಶನ್ಗೆ ಇಲ್ಲ ಖಾಯಂ ಜಾಮೀನು ಸಿಗಬೇಕು. ರೆಗ್ಯುಲರ್ ಬೇಲ್ಗೆ ಅರ್ಜಿ ಹಾಕ್ಕೊಂಡಿದ್ದಾರಲ್ಲ ಆ ಜಾಮೀನು ದರ್ಶನ್ಗೆ ಸಿಗಬೇಕಾಗತ್ತೆ. ಇಲ್ಲದೇ ಇದ್ದರೆ ಏನು ಮೆಡಿಕಲ್ ಕಾರಣ ಕೊಟ್ಟು ಮಧ್ಯಂತರ ಜಾಮೀನು ಪಡ್ಕೊಂಡಿದ್ದಾರಲ್ಲ ಈ ಜಾಮೀನಾದರೂ ವಿಸ್ತರಣೆ ಆಗಬೇಕು. ಆ ಒಂದು ವಿಸ್ತರಣೆಗೆ ಅಂತಲೇ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ನಮಗೀಗ ಮೆಡಿಕಲ್ ಸಮಸ್ಯೆ ಇದೆ, BP ಏರುಪೇರು ಆಗ್ತಾ ಇದೆ, ನಮಗೆ ಈ ಜಾಮೀನು ಅವಧಿಯನ್ನು ಮತ್ತೆ ವಿಸ್ತರಿಸ್ಕೊಡಿ ಅಂತ ಹೇಳಿ. ಇಲ್ಲ ರೆಗ್ಯುಲರ್ ಬೇಲ್ ಸಿಗಬೇಕು, ಇಲ್ಲ ಆ ಜಾಮೀನು ಅವಧಿ ವಿಸ್ತರಣೆ ಆದರೂ ಆಗಬೇಕು. ಎರಡೂ ಆಗದೇ ಇದ್ದರೆ ಮತ್ತೆ ದರ್ಶನ್ ಬಳ್ಳಾರಿ ಜೈಲಿಗೆ ಹೋಗಬೇಕಾಗತ್ತೆ. ಅದು ಬಿಟ್ಬಿಟ್ಟು ಬೇರೆ ಆಪ್ಷನ್ ಉಳ್ಕೊಳ್ಳಲ್ಲ. ಸುಪ್ರೀಂ ಕೋರ್ಟ್ನಲ್ಲಿಯೂ ಕೂಡ ಒಂದು ಕಡೆ ಕರ್ನಾಟಕ ಪೊಲೀಸರು ದರ್ಶನ್ ಬೇಲ್ ರದ್ದತಿಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಹಾಕ್ತಾ ಇದ್ದಾರೆ. ಸೊ ಹಾಗಾದಾಗ ಸುಪ್ರೀಂ ಕೋರ್ಟ್ನಲ್ಲಿಯೂ ಬ್ಲಾಕ್ ಆಗ್ತಾರೆ ದರ್ಶನ್ನು. ಹೈಕೋರ್ಟಲ್ಲಿ ಮೆಡಿಕಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇವತ್ತೊಂದು ಕಡೆ SPP ಅವರು ವಾದವನ್ನು ಮಾಡಿದ್ದಾರೆ. CV ನಾಗೇಶ್ ಅವರ ವಾದ ಆಲ್ರೆಡಿ ಮುಗಿದಿದೆ. ರೆಗ್ಯುಲರ್ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ನಾವು ಎಲ್ಲ ಸಾಕ್ಷಿ ಇಟ್ಕೊಂಡೇ ವಾದ ಮಾಡಿದ್ದೀವಿ ಅಂತ ಇವತ್ತು SPP ಅವರು ವಾದವನ್ನು ಶುರು ಮಾಡ್ಕೊಂಡಿದ್ದಾರೆ. ಹಾಗಾಗಿ ದರ್ಶನ್ಗೆ ಸಂಕಷ್ಟ ಫಿಕ್ಸ್ ಆಗ್ತಾ ಇದೆಯಾ ಅಂತ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರೂ ದರ್ಶನ್ ಬಚಾವಾಗೋದು ಡೌಟು ಅಂತ ಕೆಲವರು ಹೇಳ್ತಾರೆ, ಇಲ್ಲ ಚಾನ್ಸಸ್ ಆರ್ ದೇರ್ ಅಂತ ಕೆಲವರು ಹೇಳ್ತಾರೆ. ಮಧ್ಯಂತರ ಜಾಮೀನನ್ನು ವಿಸ್ತರಣೆ ಮಾಡಿ ಅಂತ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ದರ್ಶನ್ ಈಗ ರೆಗ್ಯುಲರ್ ಬೇಲ್ ಏನಾಗ್ತಾ ಇದೆ, ಸುಪ್ರೀಂ ಕೋರ್ಟ್ ಕತೆ ಏನಾಗ್ತಾ ಇದೆ, ವೈದ್ಯಕೀಯ ಕಾರಣಗಳ ವಿಚಾರದ ಬೇಲ್ ಎಲ್ಲಿಗೆ ಬಂದು ನಿಂತಿದೆ, ಈ ರೀತಿಯಲ್ಲಿ 3 ಆಪ್ಷನನ್ನು ಅವರು ಕಾತರದಿಂದ ವೆಯ್ಟ್ ಮಾಡ್ತಿರೋದು. ಎಲ್ಲಿಯಾದರೂ ಒಂದು ಕಡೆ ಬೇಲಾದರೂ ಸಾಕು. ಎಲ್ಲಿಯಾದರೂ ಅಂದರೆ ಮೆಡಿಕಲ್ ಬೇಲ್ ಎಕ್ಸ್ಟೆಂಡ್ ಆದಾಗ ಏನಾಗುತ್ತೆ, ಮತ್ತೊಂದು ದಿನಾಂಕ ನಿಗದಿ ಆಗಿಬಿಡುತ್ತೆ. ಇಷ್ಟು ದಿನ ಮಾತ್ರ ನಿಮಗೆ ಅವಕಾಶ ಕೊಡ್ತೀವಪ್ಪ ಅಂತ. 1 ತಿಂಗಳು ಕೊಡ್ತೀವಿ, 2 ತಿಂಗಳು ಕೊಡ್ತೀವಿ, 5 ವಾರ ಕೊಡ್ತೀವಿ, ಮುಂದೆ 4 ವಾರ ಕೊಡ್ತೀವಿ ಅಂತ ಅದೊಂದು ಫಿಕ್ಸ್ ಆಗಿಬಿಡುತ್ತೆ. ಮೆಡಿಕಲ್ ಕಾರಣ ಕೊಟ್ಟರೆ ಕಾರಣ ನೀವು ಹೇಳಲೇಬೇಕಲ್ಲಿ. ರೆಗ್ಯುಲರ್ ಬೇಲ್ ಆದರೆ ಅಂಥ ತಲೆನೋವು ಇರಲ್ಲ. ರೆಗ್ಯುಲರ್ ಬೇಲ್ ಆದರೆ ಆರಾಮಾಗಿ ಆಸ್ಪತ್ರೆಯಲ್ಲಿ ಇದ್ದರೂ ಆಯಿತು, ಇರದೇ ಇದ್ದರೂ ಆಯಿತು, ಇಲ್ಲ ಬರೀ ಫಿಸಿಯೋಥೆರಪಿ ಮಾಡ್ಕೋತೀನಿ ಅಂತ ಹೇಳಿದ್ರು ಆಯಿತು, ಇಲ್ಲ ಯಾವುದೋ ಮಾತ್ರೆ ಕೊಟ್ಬಿಟ್ರು ನುಂಗಕ್ಕೆ ನನಗೆ ನೋವು ಕಡಿಮೆ ಆಗ್ತಾ ಇದೆ, ಅದರಲ್ಲೇ ವಾಸಿ ಆಗುತ್ತೆ ಅಂತ ಹೇಳಿದ್ದಾರೆ ಅಂತ ಕೂಡ ಹೇಳಿಕೊಳ್ಳಬಹುದು. ಹಾಗಾಗಿ 3 ಕಡೆಯೂ ಕೂಡ ದರ್ಶನ್ದು ನೋಟ ಇದೆ. ಇನ್ನೊಂದು ಕಡೆ ಸದ್ಯ ಜಾಮೀನು ಅರ್ಜಿಯನ್ನು ಸೋಮವಾರಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಇನ್ನು ಸೋಮವಾರ ಸುಪ್ರೀಂ ಕೋರ್ಟ್ನಲ್ಲಿಯೂ ಕೂಡ ಅರ್ಜಿ ವಿಚಾರಣೆ ಆಗುವ ಸಾಧ್ಯತೆ ಇದೆ. ಮಧ್ಯಂತರ ಬೇಲ್ ರದ್ದು ಮಾಡಬೇಕು ಅಂತ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಿದೆ. ಒಂದು ವೇಳೆ ಮಧ್ಯಂತರ ಬೇಲ್ ವಿಸ್ತರಣೆ ಆಗದೇ ಇದ್ದರೆ ಮತ್ತೆ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆಗಬೇಕಾಗತ್ತೆ. ಇನ್ನೊಂದು ಕಡೆ ದರ್ಶನ್ ವಿಚಾರದಲ್ಲಿ ಅವರ ವಿರುದ್ಧವಾಗಿ SPP ಅವ್ರ ವಾದ ಏನು ಅಂತ ಹೇಳಿದ್ರೆ, ನೋಡಿ ಸ್ವಾಮಿ, ಅನಾರೋಗ್ಯದ ಹಿನ್ನೆಲೆಯಲ್ಲಿ ದರ್ಶನ್ ಒಂದು ಕಡೆ ಮಧ್ಯಂತರ ಜಾಮೀನನ್ನು ಪಡ್ಕೊಂಡಿದ್ದಾರೆ. ಜೈಲಿನಲ್ಲಿ ಇಲ್ಲದೆ ಇದ್ದಾಗ ಆಪರೇಷನ್ ಆಗದೇ ಇದ್ದರೆ ಪಾರ್ಶ್ವವಾಯು ಆಗಿಬಿಡುತ್ತೆ ಅವ್ರಿಗೆ ಅಂತ ಇವರೇ ವಾದ ಮಾಡಿದರು. ಕೋರ್ಟ್ಗೆ ಕನ್ವಿನ್ಸ್ ಮಾಡಿದರು. ಕೋರ್ಟ್ ಇವರ ಮಾತಿನ ಮೇಲೆ ನಂಬಿಕೆ ಇಟ್ಟು ವೈದ್ಯಕೀಯ ವರದಿಗಳನ್ನು ಪರಿಶೀಲಿಸಿ ಹೌದು ಇವ್ರಿಗೆ ಆಪರೇಷನ್ ಬೇಕಾಗಬಹುದೇನೋ ಅಂತ ಹೇಳಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿತ್ತು. ಆದರೆ ಈಗ ನೋಡಿದ್ರೆ 5 ವಾರ ಆಗ್ತಾ ಬಂತು. ಈಗ BPಲಿ ಏರುಪೇರು ಆಗ್ತಾ ಇದೆ ಅಂತ ಹೇಳಿ ಆಪರೇಷನ್ಗೆ ಹಿಂದೇಟು ಹಾಕ್ತಾ ಇದ್ದಾರೆ. BPಗೆ 2.25 ರೂಪಾಯಿ ಕೊಟ್ಟು ಮಾತ್ರೆ ತೊಗೊಂಡ್ರೆ, 2.25 ರೂಪಾಯಿ ಔಷಧಿ ತೊಗೊಂಡ್ರೆ BPಗೆ ಅದು ಕಂಟ್ರೋಲಿಗೆ ಬರುತ್ತೆ ಅಂತ ನನಗೆ ಗೊತ್ತಿರತಕ್ಕಂಥ ವೈದ್ಯರು ಹೇಳಿದ್ದಾರೆ. ಹಾಗಾಗಿ ಇವ್ರು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಆಪ್ರೇಷನ್ಗೆ ರೆಡಿಯಾಗೋದಕ್ಕೆ 1 ವಾರ ಟೈಮ್ ಕೊಡಲಾಗಿತ್ತು. ಆದರೆ ಸರ್ಜರಿಗೆ 20 ದಿನಗಳಿಂದ ತಯಾರಿ ಆಗ್ತಾ ಇದೆ ಅಂತ ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಆದರೆ ಸರ್ಜರಿ ಮಾತ್ರ ಆಗಿಲ್ಲ. ಯಾಕಿದು? 5 ವಾರ ಕಳೆದರೂ ಬರೀ ಫಿಸಿಯೋಥೆರಪಿ ಮಾಡ್ತಾ ಇದ್ದಾರೆ. ಬರೀ ಫಿಸಿಯೋಥೆರಪಿನೇ ಆಗಿದ್ದಿದ್ರೆ ಬಳ್ಳಾರಿ ಜೈಲಲ್ಲೇ ಮಾಡಿಸ್ಬೋದಾಗಿತ್ತಲ್ಲ, ಇದಕ್ಕೆ BGS ಬೇಕಾಗಿತ್ತಾ ಅಂತ. ಶೀಘ್ರವೇ ಸರ್ಜರಿ ಮಾಡ್ತಾರೆ ಅಂತ ಕಾಯ್ತಾ ಇದ್ವಿ, ಆದರೂ ಮಾಡಿಲ್ಲ. ಫಿಸಿಯೋಥೆರಪಿಯನ್ನು ಜೈಲಿನಲ್ಲೇ ಮಾಡಬಹುದಾಗಿತ್ತು. ಫೆಬ್ರವರಿಯಲ್ಲಿ ಇನ್ನೊಂದು ಕಡೆ ಇದೊಂದು ವಾದ, ಇನ್ನೊಂದು ಕಡೆ ಈ ಒಂದು ಬೇಲ್ ವಿಚಾರದಲ್ಲಿ ರೆಗ್ಯುಲರಾಗಿ ವಾದವನ್ನು ಮಾಡಿದ್ರಲ್ಲ CV ನಾಗೇಶ್ ಅವರು, ಆ ವಿಚಾರಕ್ಕೆ ಕೌಂಟ್ರ್ ಕೊಡ್ತಾರೆ ಅವರು. ಸ್ವಾಮಿ, ಫೆಬ್ರವರಿಯಲ್ಲೇ ರೇಣುಕಾ ಸ್ವಾಮಿ ಮತ್ತು ಪವಿತ್ರ ಗೌಡ ನಡುವೆ ಒಂದು ಮೆಸೇಜಿನ ವಿನಿಮಯಗಳಾಗ್ತವೆ. ಆಗ ಖುದ್ದು ಪವಿತ್ರ ಗೌಡ ರೇಣುಕಾ ಸ್ವಾಮಿ ಅನ್ನೋ ವ್ಯಕ್ತಿಗೆ ರಿಪ್ಲೈ ಕೂಡ ಮಾಡಿದ್ದಾಳೆ. ನಿನ್ನ ನಂಬರ್ ಕಳಿಸುವಂಥ ಸಂದೇಶವನ್ನು ಕೂಡ ಕಳಿಸ್ತಾಳೆ ರೇಣುಕಾ ಸ್ವಾಮಿಗೆ ಪವಿತ್ರ ಗೌಡ. ನಂಬರ್ ಕೇಳಿದಾಗಲೇ ನಿಜವಾದ ಕೇಸ್ ಶುರುವಾಗಿರೋದಿದು. ನಂಬರ್ ಒಂದು ವೇಳೆ ಕೇಳದೇ ಇದ್ದಿದ್ದರೆ ಈ ವಿಚಾರ ಇಲ್ಲಿವರೆಗೂ ಬರ್ತಾ ಇರಲಿಲ್ವೇನೋ. ಅಶ್ಲೀಲ ಮೆಸೇಜ್ ಮಾಡಿದ್ದ ರೇಣುಕಾ ಸ್ವಾಮಿ ಅಂತ ಹೇಳ್ತಾರಲ್ಲ, ಬ್ಲಾಕ್ ಮಾಡೋ ಅವಕಾಶ ಇತ್ತು, ದೂರು ಕೊಡೋ ಅವಕಾಶ ಇತ್ತು, ದೊಡ್ಡ ವಿಷಯನೇ ಮಾಡಿದಿರೋ ಅವಕಾಶಗಳಿತ್ತು. ಅದು ಬಿಟ್ಬಿಟ್ಟು ಪರ್ಸ್ನಲ್ಲಾಗಿ ಇವರು ತುಂಬ ದೂರಕ್ಕೆ ಹೊರಟೋಗ್ತಾರೆ. ಇವರು ನನ್ನ ನಂಬರ್ ಅಂತ ಅವನು ಕೇಳ್ತಾನೆ, ರೇಣುಕಾ ಸ್ವಾಮಿ ನಿಮ್ಮ ನಂಬರ್ ಕೊಡಿ ಅಂತ ಪವಿತ್ರ ಗೌಡ ಕೇಳ್ತಾನಲ್ಲ, ಆವಾಗ ಪವಿತ್ರ ಗೌಡ ನಂಬರ್ ಕೊಡದೆ ಪವನ್ ನಂಬರನ್ನು ಕೊಟ್ಟುಬಿಟ್ಟು ಇದೇ ನನ್ನ ನಂಬರ್ ಅಂತ ಕೊಡ್ತಾರೆ. ಪವನ್ ಕೈಲಿ ಪವಿತ್ರ ಗೌಡ ರೀತಿಯೇ ಚಾಟ್ ಕೂಡ ಮಾಡಿಸಿರೋದು ಪವಿತ್ರ ಗೌಡ. ಆ ನಂತರದಲ್ಲಿ ರೇಣುಕಾ ಸ್ವಾಮಿಯ ಲೊಕೇಶನ್ ಪತ್ತೆ ಹಚ್ಕೋತಾರೆ ಇವರು, ನೀನು ಎಲ್ಲಿಯವನು ಯಾವೂರವನು ಅಂತ ಹೇಳಿ. ರೇಣುಕಾ ಸ್ವಾಮಿ ನಂಬಿಸೋಕ್ಕೋಸ್ಕರ ಆ ಪವನ್ ನಂಬರಿಂದನೇ ಇದೇ ಪವಿತ್ರ ಗೌಡ ಮಾತು ಕೂಡ ಆಡಿದ್ದಾಳೆ. ಹಾಗಾದರೆ ಏನಿದು?
ಆ ಮನುಷ್ಯನಿಗೆ ಖೆಡ್ಡ ರೆಡಿ ಮಾಡಿದ್ರು ಅಂತ ಅಲ್ವಾ ಅರ್ಥ. 6/6/2024 ರೇಣುಕಾಸ್ವಾಮಿ ಸತ್ತು ಹೋಗೋಕ್ಕೆ 48 ಗಂಟೆಗಳ ಮುಂಚೆ ರೇಣುಕಾಸ್ವಾಮಿ ಮನೆ ಅಡ್ರೆಸ್ಸನ್ನು ಕೇಳ್ತಾರೆ ಇಲ್ಲಿ ಪವನ್ನು. 7/6/2024 ಚಿತ್ರದುರ್ಗದ ಕೋರ್ಟ್ ಬಳಿ ನನ್ನ ಮನೆ ಇದೆ ಅಂತ ಹೇಳಿಬಿಡ್ತಾನವನು. ಪವನ್ ಈ ವೇಳೆ ಕೋರ್ಟ್ ಬಳಿ 3 ಆರೋಪಿನೂ ಕಳಿಸ್ಕೊಡ್ತಾನೆ ಅವನು. ಯಾವಾಗ ಅವನ ಲೊಕೇಶನ್ ಗೊತ್ತಾಗುತ್ತೋ ಹೋಗಿ ಬನ್ನಿ ಅಂತ 3 ಜನ ಕಳಿಸ್ಕೊಡ್ತಾನೆ. ಆ 3 ಜನ ಅಲ್ಲಿದ್ದರು ಎನ್ನುವುದಕ್ಕೆ ಟೆಕ್ನಿಕಲ್ ಎವಿಡೆನ್ಸ್ ನನ್ನ ಬಳಿ ಇದೆ. ಮೊಬೈಲ್ನ ಲ್ಯಾಟಿಟ್ಯೂಡ್ ಎರಡೂ ಸಾಕ್ಷ್ಯ ಕೂಡ ನನ್ನ ಬಳಿ ಇದೆ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಯ ಬಟ್ಟೆನ ಬಿಚ್ತಾರೆ ಇವರು. ರೇಣುಕಾಸ್ವಾಮಿ ಕೈ ಮುಗಿಯೋ ಫೋಟೋ ಸಿಕ್ಕಿದೆ. ವಾಹನ ಹೋಗ್ತಿರ್ತಕ್ಕಂಥ ಸಾಕ್ಷಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೊಲೆ ನಡೆದ ಸ್ಥಳದಲ್ಲಿ ಆರೋಪಿಗಳಿದ್ದರು ಎನ್ನುವುದಕ್ಕೆ ಸಾಕ್ಷಿ ಇದೆ. ಜೂನ್ 9ಕ್ಕೆ ಮೃತದೇಹ ಸತ್ವ ಅಪಾರ್ಟ್ಮೆಂಟ್ ಬಳಿ ಸಿಗುತ್ತೆ. ಕೊಲೆಯಾದ ಸ್ಥಳದಲ್ಲಿ ಆರೋಪಿಗಳಿದ್ದರು ಎನ್ನುವುದಕ್ಕೆ ಟೆಕ್ನಿಕಲ್ ಸಾಕ್ಷಿ ಕೂಡ ಇದೆ. ಮೋರಿ ಬಳಿ ರೇಣುಕಾಸ್ವಾಮಿ ಬಾಡಿ ಸಿಗುತ್ತೆ. ಅಲ್ಲಿ ಹಣಕಾಸಿನ ಕುರಿತು ಗಲಾಟೆ ಆಗಿಬಿಟ್ಟಿತ್ತು, ಎಡವಟ್ಟಾಗ್ಬಿಟ್ಟಿತ್ತು. ಒಬ್ಬ ಸತ್ತು ಹೋಗ್ಬಿಟ್ಟ. ತಡರಾತ್ರಿ PSIಗೆ ಕಾಲ್ ಮಾಡ್ತಾರೆ, ಹೋಗಿ ನೀವು ಸರೆಂಡರ್ ಆಗಿ ಅಂತ PSI ಸಜೆಷನ್ಸ್ ಕೊಟ್ಟಿದ್ದಾರೆ. ಪ್ರದೋಷವನು ಎವಿಡೆನ್ಸ್ ನಾಶ ಮಾಡೋಕ್ಕೆ ಏನೇನು ಮಾಡಬೇಕು ಅಂತ ಗೂಗಲಲ್ಲಿ ಸರ್ಚ್ ಕೂಡ ಮಾಡಿದ್ದಾನೆ ಅವನು. ಯಾಕೆ ಸರ್ಚ್ ಮಾಡ್ದ ಗೂಗಲಲ್ಲಿ ಅವನು? ಉದ್ದೇಶ ಇತ್ತು ತಾನೇ ಎವಿಡೆನ್ಸ್ ನಾಶ ಮಾಡಬೇಕು ಅಂತ. ಪ್ರತಿಯೊಂದಕ್ಕೂ ಸಾಕ್ಷ್ಯ ಇಟ್ಟೇ ಮಾತಾಡ್ತಾ ಇದ್ದೀವಿ. ವಾಟ್ಸಪ್ ಕಾಲ್ ಮೂಲಕ PSI 100 ಬಾರಿ ಮಾತಾಡ್ತಾರೆ. ಎಲ್ಲಿ ಹೇಗೆ ಎಂಬುದರ ಬಗ್ಗೆ ಪ್ರದೋಷ್ PSIಗೆ ಹೇಳೇ ಇಲ್ಲ. ಈ ಕೊಲೆ ಯಾಕಾಯಿತು, ಏನಾಯಿತು, ಯಾರು ಮಾಡಿದ್ರು ಏನು ಹೇಳಲ್ಲ ಅವನು. ಗಲಾಟೆ ಆಯಿತು, ಅವ್ನು ಸಾಯಿಸ್ಬಿಟ್ರು ಅಂತ ಹೇಳ್ತಾರೆ ಅಷ್ಟೇ. ಹಾಗಾಗಿ ಈ ವಿಚಾರದಲ್ಲಿ CCTV ಬೇಕಾ, ಗೂಗಲ್ ಲೊಕೇಶನ್ಗಳು ಬೇಕಾ, ಒಂದು 5 ಮೀಟ್ರ್ ಆ ಕಡೆ ಈ ಕಡೆ ಆಗಬಹುದು, ಎಕ್ಸಾಕ್ಟ್ ಲೊಕೇಶನ್ ತಿಳಿಸುತ್ತೆ ಅಂತ ಕೂಡ ಇವತ್ತು ವಾದವನ್ನು ಮಂಡಿಸಿದ್ದಾರೆ. ಸೋಮವಾರಕ್ಕೆ ಇದರ ಒಂದು ವಾದ ಮುಂದೂಡಿಕೆ ಆಗಿದೆ. ಹಾಗಾಗಿ ನೋಡಬೇಕಾಗತ್ತೆ ಈ ಒಂದು ವಿಚಾರದಲ್ಲಿ ಬೇಲ್ ಸಿಗುವ ಚಾನ್ಸಸ್ ಇದೆಯಾ ಇಲ್ವಾ ಅಂತ.